ಎಲ್ಲಿಯ ತನಕ ಹೋರಾಟ, ಪರಿಹಾರ ಸಿಗುವ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಬೇಕೇ ಬೇಕು, ಬೇಡ 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 ಬೇಡ, ಎಲ್ಲಿಯ ತನಕ ಹೋರಾಟ, ಬೇಕೇ ಬೇಕು. ಯಾವ್ದು ಇದಾಗಿತ್ತು ಕೋಡಿ ಆಗಿತ್ತು ಅಂತವನ್ನೇ ಕೊಟ್ಟಿರೋದವ್ರು. ಸುಮ್ಮನೆ ಅದನ್ನ ಹೊಸದಾಗಿ ಏನ್ ಕ್ರಿಯೇಟ್ ಮಾಡಿ ಯಾರು ಏನು ಸಾಗೋಳಿ ನಮ್ಗೆ 61-62 ಇನ್ನು ಮಾಡೇ ಇಲ್ವಲ್ಲ ಸರ್. ಲಾಸ್ಟ್ ಟೈಮ್ ಈಗ ಒಂದು ತಿಂಗಳಲ್ಲಿ ಅದು ಒಂದು ತಿಂಗಳು ಈ ಲಾಸ್ಟ್ ಟೈಮ್ ಒಂದು ತಿಂಗಳ ಹಿಂದೆ ರಮೇಶ್ ಬಾಬು ಅವ್ರು ಇದ್ದಾಗೆ ಅವ್ರ ಹತ್ರ ಹೋಗಿದ್ದು ಸರ್. ಹಿಂಗೆ ಫಾರೆಸ್ಟ್ ನವರೆಲ್ಲ ಕಲ್ಲು ನೆಟ್ಕೊಂಡವ್ರಲ್ಲ ಸರ್. ನಮ್ಗೆ 1961-62 ನಮ್ಗೆ ಜಮೀನು ಕೊಟ್ಟಿರೋದು ನಮ್ಮ ಊರಿಗೆ. ಆ ಕಾಲದಲ್ಲಿ ಕೊಟ್ಟು ಈಗ ಅವರು ಕಲ್ಲು ನೆಟ್ಕೊ ಬರ್ತಾವ್ರಲ್ಲ, ಇದ್ರ ಸಮಸ್ಯೆ ಏನು ಸರ್ ಅಂತ ಕೇಳಕ್ ಹೋದ್ರೆ ಆ KS ಅಧಿಕಾರಿ ಒಬ್ರು ತಹಸೀಲ್ದಾರ್ ದಂಡಾಧಿಕಾರಿ, ತಾಲೂಕ್ ದಂಡಾಧಿಕಾರಿ ಅವ್ರು ಹೇಳ್ತಾರೆ ಅರಣ್ಯ ಇಲಾಖೆದವ್ರು ನಮ್ಮಲ್ಲಿ ಕೇಸ್ ಮಾಡ್ಬಿಡ್ತಾರೆ ಅಂತಾರೆ ಸರ್. ನಮ್ಮಲ್ಲಿ ಇಲ್ಲಿ ಜಮೀನಿನ ಒಂದು ವಿಚಾರ ಆದ್ರೆ ಸರ್, ಈಗ ನಮ್ಮಲ್ಲಿ ಇಷ್ಟು ಜನಸಂಖ್ಯೆ ಅಂದ್ರೆ 800 ಜನಸಂಖ್ಯೆ ಇದ್ದಾರೆ. 600-700 ವೋಟರ್ಸ್ ಬರ್ತದೆ, ವೋಟ್ ಹಾಕಂತವ್ರು. 2 ಊರಿಂದ ಸೇರಿಸಿ ಮುಂಟಿಪ್ರ ಮತ್ತೆ ಬರ್ಗಿ ಕಾಲೋನಿ 2 ಸೇರಿ. ಬರ್ಗಿ ಕಾಲೋನಿಗೆ ಬಂದ್ರೆ ಅಲ್ಲಿ ರಸ್ತೆಯಲ್ಲಿ ಮನೆ ಕಟ್ಟವ್ರೆ, ಏನು ಜಾಗ ಇಲ್ದೇನೆ ರಸ್ತೆಯಲ್ಲಿ ಮನೆ ಕಟ್ಟವ್ರೆ. ನಮ್ಮೂರಲ್ಲಿ ಅಂದ್ರೆ ಹಕ್ಕುಪತ್ರ ಕೊಡಕ್ಕೆ ಯಾರಿಗೂ ಗೊತ್ತಿಲ್ಲ, ಅದು ಗುಡಿಸ್ಲು ರಸ್ತೆಯಲ್ಲಿ ಕಟ್ಕೊಂಡವ್ರೆ ಸರ್. ಹಾಗಾಗಿ ನಮ್ಮಲ್ಲಿ ಇಲ್ಲಿ ಬಂದು ಒಂದು ಸ್ಕೂಲು 1ರಿಂದ 5ನೇ ಕ್ಲಾಸ್ವರೆಗೆ ಸ್ಕೂಲ್ ಐತೆ, ಅಂಗನವಾಡಿ ಐತೆ. ಅಲ್ಲಿ ಹೋದ್ರೆ ಒಂದು ಮಿನಿ ಅಂಗನವಾಡಿ ಐತೆ ಅಷ್ಟೇ ಬರ್ಗಿ ಕಾಲೋನಿಲಿ. ಆಮೇಲೆ ಹೈಯರ್ ಎಜುಕೇಶನ್ಗೆಲ್ಲ ಗುಂಡ್ಲುಪೇಟೆಗೆ ಹೋಗ್ಬೇಕು. ಗುಂಡ್ಲುಪೇಟೆಗೆ ಹೋಗ್ಬೇಕು ಅಂದ್ರೆ ನಮಗೆ ಮೂಲತಃ ಬಸ್ ಸೌಕರ್ಯನೇ ಇಲ್ಲ. ಅದು ಈಗ 8 ದಿನ ಬಸ್ ನಿಲ್ಸಿದ್ರು, ಕಾರಣ ಇಲ್ಲ. 8 ದಿನ ಬಸ್ಸು ಏನಕ್ಕೆ ನಿಲ್ಸಿದೆ ಅಂತ ಕಾರಣ ಇಲ್ಲ. ನಾವು ಮೊನ್ನೆ ಹೋಗಿ ಕೇಳಿದಾಗೆ ಬಸ್ ಬಿಡ್ತಾವ್ರೆ, ಅದು ಬಸ್ಸು ಬಲ್ಗುದ್ದಲ್ಲಿ ಬಿಡ್ತಾವ್ರೆ. ಈ ರಾಜಕಾರಣಿಗಳು ನಮ್ಮ ಹತ್ರ ಓಟ್ ಹಾಕ್ಸ್ಕೊಳಕ್ ಬಂದಿರೋ ಹೊರತು ನಮ್ಮನ್ನ ಏನು ಪರಿಹಾರ ಮಾಡ್ತಿಲ್ಲ, ಏನು ಉದ್ಧಾರ ಮಾಡ್ತಿಲ್ಲ. ಎರಡನೇದಾಯ್ತು, ನಾವು ಹೈಯರ್ ಎಜುಕೇಶನ್ಗೆ ಗುಂಡ್ಲುಪೇಟೆಗೆ ಹೋಗ್ಬೇಕಂದ್ರೆ ಸಮಯಕ್ಕೆ ತಕ್ಕನಾಗಿ ಬಸ್ ಬಂದ್ರೆ ನಾವು ಎಜುಕೇಶನ್ ಮಾಡೋಕ್ಕಾಗೋದು. ಇಲ್ಲೇ ಹೋದ್ರೆ ಅದನ್ನೇನೂ ಮಾಡೋಕ್ಕಾಗಲ್ಲ. ಒಂದು ಹಾಸ್ಪಿಟ್ಲ್ ಆಗ್ಲಿ ಹೋಗ್ಲಿ, ನಮ್ಮ ಪಡಿತರ ಚೀಟಿ ಅಕ್ಕಿ ತಗೊಬರಕ್ಕೆ ನಾವು ಬರ್ಗಿಗೆ ಹೋಗ್ಬೇಕು. 2 ಊರವರು ಸೇರಿ ಬರ್ಗಿ ಕಾಲೋನಿ, ಮುಂಟಿಪುರ, ಹೆಚ್ಚು ಕಮ್ಮಿ 350-400 ಕಾರ್ಡ್ ಐತೆ ನಮ್ಮಲ್ಲಿ. ಇಲ್ಲಿ ಮಾಡ್ಕೊಡಿ ಅಂತ ಏನೇನೋ ಪ್ರಯತ್ನ ಪಡ್ತೀವಿ, ಅದು ಆಗೋದಿಲ್ಲ. ಬರ್ಗಿಗೆ ಹೋಗ್ಬೇಕು. ಬರ್ಗಿಗೆ ಹೋಗಿ ನಾವು ರೇಷನ್ ತಗೊಬರೋ ಪರಿಸ್ಥಿತಿ ಇಲ್ಲಿ ಸೃಷ್ಟಿ ಆಗೈತೆ ಸರ್. ನಮ್ಮಲ್ಲಿ ಸಮಸ್ಯೆ ಊರಿಗೆ ಗಾಂಟಾನ ರೋಡು ರಸ್ತೆ. ಇಲ್ಲಿ ನೋಡಿ, ಇಲ್ಲಿಂದ ಒಂದು ಬಸ್ಸನ್ನ ಹೆಚ್ಚು ಕಮ್ಮಿ ನಾವು 5-6 ವರ್ಷದಿಂದ ಒಂದು ಬಸ್ಸು ಮಧ್ಯಾಹ್ನ ಟೈಮಲ್ಲಿ ಒಂದು ಬಸ್ ಕೇಳ್ತಿದೀವಿ. ಯಾವುದೇ ಅಧಿಕಾರಿ KSRTC ಡಿಪೋಲ್ ಹೋಗಿ ಕೇಳಿದ್ರೆ ನಮಗ್ ಬರೋಲ್ಲ, ನಾವು ಬಿಡಕ್ಕಾಗಲ್ಲ ಅಂತ ಇದೇ ಸಬು ಬೆಳ್ಕೊಬತ್ತವ್ರೆ. DC ಹೋಗಿ ನಮ್ KSRTC DC ಕೇಳಬೇಕು ಅಂತ DC ಕೂಡ ಲೆಟರ್ ಕೊಟ್ಟಿದೀವಿ, ಅಲ್ಲೂ ಕೂಡ ಪರಿಹಾರ ಆಯ್ತಿಲ್ಲ. ಹಾಗಾಗಿ ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ನಾವು ಯಾವುದೂ ಕೂಡ ಎಲೆಕ್ಷನ್ನೇ ಮಾಡೋದಿಲ್ಲ. ನಮ್ಮ ಮುಂಟಿಪುರದಲ್ಲಿ ಎಲೆಕ್ಷನ್ 2 ಊರಿಂದ ಬರ್ಗಿ ಕಾಲೋನಿ ಮತ್ತೆ ಮುಂಟಿಪುರ 2 ಊರು ಸೇರಿ ಎಲೆಕ್ಷನ್ ನ ಬಹಿಷ್ಕಾರ ಮಾಡ್ತೀವಿ ಸರ್. ಸುಮಾರು 45 ವರ್ಷ 50 ವರ್ಷದಿಂದನೂ ಅಲ್ಲಿ ಮನೆಗಳಿಲ್ಲ. ಮನೆಗಳಂದ್ರೆ ಭಯಂಕರ ಕಷ್ಟ. ಒಂದು ಚಿಕ್ಕದೊಂದು ರೋಡ್ ಮಾಡಿದ್ದಾರೆ, ಆ ರೋಡ್ ಮೇಲೆ ಸಡ್ಡುಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ರು. ಅದರಿಂದ 25 ವರ್ಷ 30 ವರ್ಷ ಗಂಟೆ ನಮಗೆ ಜಾಗ ಬೇಕು ಅಂತ MLA ಅವರು, ಮಾದೇವರವರು ಎಲ್ಲ ಬಂದಿದ್ರು, ನಿರಂಜನ ಬಂದಿದ್ರು. ಎಲ್ಲ ಕೇಳಿದ್ವು, ಆಯಿತು ಅಂತಾರೆ. ಪಕ್ಕದವರು ಯಾರು ಕೊಡ್ತಾ ಇಲ್ಲ ಜಮೀನು, ಅಲ್ಲಿರೋರ್ಗೆ ವಾಸ ಅನ್ನೋದು ಯಾರು ಕಾಣ್ತಾ ಇಲ್ಲ. ಮಳೆ ಬಂದರೆ ಎಲ್ಲೆಲ್ಲ ಓಡ್ತಾರೆ. ಒಂದು ಮನೆಯಲ್ಲಿ 3 ಒಕ್ಕಲು 4 ಒಕ್ಕಲು ಇದ್ದಾರೆ. ಆಮೇಲೆ ಏನಂದರೆ ಪ್ರಾಣಿಗಳ ಕಾಟ ಫುಲ್ಲು. ಏನೇ ಕಷ್ಟ ಬಂದ್ರು, ಯಾವುದೇ ಫಸಲಾದರೂ ಕೂಡ ಒಂದು ಕಾಲು ಮನೆಗೆ ತಗೊಬರೋಷ್ಟಿಲ್ಲ. ಜಮೀನಂತ ಮಾತ್ರ ಇಲ್ಲಿದೆ, ಫಸಲು ಒಂದು ಕೈಗೆ ಬರ್ತಾ ಇಲ್ಲ, ಅದೊಂದು. ಆಮೇಲೆ ಯಾವುದೇ ಆದರೂ ಕೂಡ ನಮ್ಮದು ಮಕ್ಕಳ ಕಂಡು ನಾವು ಸಾಕೊಂಡು ಎಲ್ಲ ವ್ಯವಸ್ಥೆ ಮಾಡಿದ್ರೂ ಕೂಡ ನಮಗೊಂದು ಒಳ್ಳೆ ಥರ ಆಯ್ತಾ ಇಲ್ಲ. ಅದರಿಂದ ನಮಗೆ ಮನೆಗಳು ಬೇಕಾಗಿದೆ, ಸೈಟ್ ಬೇಕಾಗಿದೆ. ಏನು ಮುಂದೆ ವ್ಯವಸ್ಥೆ ಅಂದರೆ ಒಂದು ಬಸ್ಸು ಇಲ್ಲಿಗೆ ಹೋಗೋ ಬಸ್ನೇ ಬೇರೆ ಕಡೆ ಹಾಕಿ ಅಲ್ಲೊಂದು ಅರ್ಧ ಗಂಟೆ ಟೈಮ್, ಇಲ್ಲೊಂದು ಅರ್ಧ ಗಂಟೆ ಅಂದರೆ ಯಾವ ವ್ಯವಹಾರಕ್ಕೆ ಹೋದ್ರೂ ಆಗಲ್ಲ, ಯಾವ ಸ್ಕೂಲ್ ಮಕ್ಕಳಿಗೂ ಈಜ್ ಆಗಲ್ಲ. ಹೋಯ್ತು ರೋಡು ಕೂಡ ಕರೆಕ್ಟಾಗಿಲ್ಲ. ಈ ಥರ ಆಗಿದೆ. ಇದ್ರೂ ನಮ್ಗೆ ಬೇಕಾದಷ್ಟು ಕೇಳ್ಕೊಳ್ತೀವಿ, ಅದು ನಡೀತಾ ಇಲ್ಲ. ಒಂದೊಂದು ಕಷ್ಟಗಳ ಮೇಲೆ ಕಷ್ಟಗಳು ಆಯ್ತಾನೇ ಇದೆ. ನಾವು ಸುಮಾರಿಗೆ ನಾವು ಡೆಲ್ಲಿ, ಕಲ್ಕತ್ತಾ, ಬಾಂಬೆಗೆ ಹೋಗೋಕೆ ನಮ್ಮ ಕೈಲಿ ಆಗಲ್ಲ. ಒಂದು ದಿವಸ ಹೋದರೆ ಜೀವನ ತಪ್ಪೋಯ್ತದೆ. ಅಂದರೆ ಹೋಯ್ತೀನಿ ತಾಲೂಕು ಆಫೀಸಲ್ಲಿ ಮಾತಾಡ್ತೀವಿ, ಆ ಜನ ಯುವಕರನ್ನ ಮಾತಾಡ್ತೀವಿ, ಆಯ್ತಪ್ಪ ಅಂತಾರೆ. ಪುನಃ ಹೆಸರು ಇಲ್ಲ, ಕುಲಾನೂ ಇಲ್ಲ, ಗೋತ್ರ ಇಲ್ಲ. ಈ ಥರ ಆಗಿದೆ. ಅದಕ್ಕೆ ಈ ಥರ ಎಲ್ಲ ಕಷ್ಟಗಳು ಜಾಸ್ತಿ ಆಯ್ತದೆ. ಕೆಲವು ಜನಕ್ಕೆ ಮನೆಗಳು ಬೇಕಾಗಿದೆ, ಬಸ್ ಬೇಕಾಗಿದೆ, ಒಂದು ಒಳ್ಳೆಯ ವ್ಯವಸ್ಥೆಗಳು ಬೇಕಾಗಿದೆ. ಎಲ್ಲ ಕೈಯಿಂದ 10-5 ಹಾಕಿ ಊರಲ್ಲಿ ಚಂದ ಎತ್ತಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಕಷ್ಟಗಳು ಬೀಳ್ತಾ ಇದ್ದೀವಿ. ನಾವು ಬೇಕಾದಷ್ಟು ಕೇಳ್ಕೊಯಿದ್ದೀವಿ. ಯಾರು ಬಂದು ಒಂದು ಮನೆ ಒಂದು ಸ್ಥಳ ಮಾಡಿಕೊಡ್ತಾ ಇಲ್ಲ.
ಆ ಬಸ್ ವ್ಯವಸ್ಥೆ ಕರೆಕ್ಟಾಗಿ ಮಾಡ್ತಾ ಇಲ್ಲ. ರೇಷನ್ ಆದರೆ ಬರಗೆಲ್ಲ ಕಾಯಬೇಕು, ಬರಬೇಕು, ಒಂದು ದಿವಸ ಹೋಗ್ತೀವಿ ಅಲ್ಲಿಲ್ಲ, ಪುನಃ ಬೆಳಗ್ಗೆ ಹೋಗಬೇಕು. ಈ ಥರಗಳೆಲ್ಲ ಕಷ್ಟಗಳು ಬೀಳ್ತಾ ಇದ್ದೀವಿ. ಇದೆಲ್ಲ ನೋಡಿ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತೀವಿ ಸರ್.